ಸ್ನೇಹಿತರು ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಅಣ್ಣ ಆದಂತಹ ವಿನಯ್ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಅವ್ರು ಹೇಳಿದರು, ನಾನು ಏನು ಹೇಳಕತ್ತೀನಿ ಅದು ಅರ್ಥ ಮಾಡ್ಕೊಳ್ತಿಲ್ಲ, ಅವರು ಸುಮ್ಮನೆ ಆಳಕತ್ತು ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾತನ್ನು ಸ್ನೇಹಿತವ್ರು ಹೇಳಕತ್ತಿದ್ರಲ್ವ. ಅವಾಗ ವಿನಯ್ ಅವರು ಹೇಳಕತ್ತಿದ್ರು, ಇಲ್ಲ ನೀನು ಹೇಳೋ ಪ್ರತಿಯೊಂದು ಮಾತು ಕೂಡ ನನಗೆ ಅರ್ಥ ಆಯಿತು, ನೀನು ಯಾಕೆ ಹೇಳಕತ್ತಿದ್ದ ಅಂತ ಕೂಡ ನನಗೆ ಗೊತ್ತಾಯಿತು. ಅವರಿಗೆ ಹೊರಗಡೆ ಈ ಥರ ಆಗ್ತಿದೆ ಅಂದರೆ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನೀನು ಅವ್ರನ್ನ ದೂರ ಇಡಕತ್ತಿದ್ದೆ, ನನಗೆ ಗೊತ್ತಾಯ್ತು ಅಂತ ಹೇಳಿ ಅಂದರೆ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ. ವಿನಯ್ ಅವರು ಅಷ್ಟೇ ಸ್ನೇಹಿತವ್ರನ್ನ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ನೇಹಿತವ್ರಿಗೋಸ್ಕರ ನಿಮಗೆ ಗೊತ್ತಿದೆ ಅಲ್ವಾ, ವಿನಯ್ ಅವರು ಈಗ ಅವ್ರನ್ನ ಹಚ್ಕೊಂಡ್ರೆ ಯಾರನ್ನ ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡಂಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇವಾಗ ಅವರಿಗೆ ಮತ್ತೆ ನಮ್ರತಾ ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವಾಗ ಸ್ನೇಹಿತವ್ರು ಬಂದು ಹಳೇದು ಅಂದರೆ ಹೊರಗಡೆ ಏನೇನು ನಡೀತಿದ್ದನೋ ಎಲ್ಲವನ್ನ ಹೇಳಿದಾರಲ್ವ. ಅವಾಗ ಅವ್ರು ವಿನಯ್ ಅವ್ರ ಹತ್ರ ಹೇಳಕತ್ತಿದ್ರು, ಏನಪ್ಪ ಅಂತಂದರೆ ನಾನು ಈ ಥರ ಆಡಕತ್ತೀನಿ ಆ ಥರ ಆಡಕತ್ತೀನಿ ಅಂತ ಹೇಳಿ ನಾನು ತಪ್ಪು ಮಾಡಕತ್ತೀನಿ ಅನಿಸಿದಾಗ ನೀವು ಯಾಕೆ ನನಗೆ ಹೇಳೇ ಇಲ್ಲ, ಯಾಕೆ ನಿಮ್ಗೇನು ಕಾಣಿಸಿಲ್ವಾ ಅಂಥೇಳಿ ಒಂದು ಮಾತನ್ನು ಹೇಳಿದ್ರು ಅವರು. ಆದರೆ ಇಲ್ಲಿ ವಿನಯ್ ಅವರು ಒಂದು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಮ್ರತಾ ಅವ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟೊಂದು ಕ್ಲೋಸ್ ಆಗಿದ್ದು ಅವ್ರನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರಲ್ವ ವಿನಯ್ ಅವರು ನಮ್ರತಾ ಅವ್ರನ್ನ ಅಷ್ಟೊಂದು ಅರ್ಥ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದಾರೆ. ಅಂದರೆ ನಾನು ಯಾರ ಲೈಫಲ್ಲಿ ಕೂಡ ಸುಮ್ಮನೆ ಆಗಿ ಅಂದರೆ ಫ್ರೆಂಡ್ ಆಗೇ ಇರಬೇಕು, ಅದು ಬಿಟ್ಟು ಅವ್ರ ಪರ್ಸ್ನಲ್ ಲೈಫಲ್ಲಿ ಹೋಗಿಬಿಟ್ಟು ನೀನು ಹಿಂಗೆ ಮಾಡಿದ ತಪ್ಪು ಹಂಗೆ ಅಂಥೇಳಿ ನಾನು ಹೇಳಕ್ಕೆ ಹೋಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸ್ನೇಹಿತವ್ರ ಹತ್ರ ಹೇಳ್ಕೊಂಡ್ರು. ಅಂದರೆ ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡ್ರು. ಆಮೇಲೆ ಸ್ನೇಹಿತವ್ರ ಮನಸ್ಸಲ್ಲಿರೋದನ್ನು ಕೂಡ ಅವ್ರು ಹೇಳ್ಕೊಂಡು ಸ್ವಲ್ಪ ಅವ್ರಿಬ್ಬರ ಮನಸ್ಸು ಹಗುರಾಯ್ತು ಅಂತ ಹೇಳಿನೇ ಅನಿಸ್ತಿದೆ. ಆದರೆ ಇಲ್ಲಿ ನಮ್ರತಾ ಅವ್ರು ಇದ್ದಾರಲ್ವ, ನಮ್ರತಾ ಅವ್ರಿಗೆ ಈಗ ಸ್ನೇಹಿತವ್ರು ಈ ಥರ ಎಲ್ಲ ಹೇಳಿದರು, ಬಟ್ ನನಗೆ ಇದನ್ನೆಲ್ಲವನ್ನ ಇಲ್ಲೇ ಮನೇಲಿ ಇದ್ಕೊಂಡೆ ನನ್ನ ಜೊತೆನೇ ಇದ್ಕೊಂಡು ವಿನಯ್ ಅವ್ರು ಯಾಕೆ ಹೇಳಿಲ್ಲ ಅಂತ ಹೇಳಿ ಅವ್ರಿಗೀಗ ಬೇಜಾರಾಗಿದೆ, ಆ ಒಂದು ನೋವಾಗಿದೆ ಅಂತಲೇ ಹೇಳ್ಬೋದು ನಮ್ರತಾ ಅವ್ರಿಗೆ. ಇವಾಗ ನಮ್ರತಾ ಅವರು ವಿನಯ್ ಅವರಿಂದ ದೂರ ಇರ್ತಾರ ಅಥವಾ ಮತ್ತೆ ಒಂದಾಗ್ತಾರ ಕಾದು ನೋಡಬೇಕಾಗಿದೆ. ಬಟ್ ಇಲ್ಲಿ ವಿನಯ್ ಅವ್ರಿಗಂತೂ ಕೂಡ ಬೇಜಾರಾಗಿರೋದಂತೂ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಅವರು ಹೇಳ್ಕೊಂಡ್ರಲ್ವ, ಅಂದರೆ ನಾನು ಯಾರು ಪರ್ಸ್ನಲ್ ಲೈಫಲ್ಲಿ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ, ಅವ್ರವ್ರ ಇಷ್ಟ, ಅದು ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡಲಿ, ಅದನ್ನು ಹೋಗ್ಬಿಟ್ಟು ನಾವು ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದಾರಲ್ವ. ಸೊ ಇವಾಗ ಇವರಿಬ್ಬರ ಫ್ರೆಂಡ್ಶಿಪ್ಪು ಹಿಂಗೆ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಏನೇನು ಆಗುತ್ತೋ ಅಂತ ಹೇಳಿ. ಯಾಕಂತಂದರೆ ಫಿನಾಲೆಗೆ ಇನ್ನೂ 1-2 ವಾರ ಇತ್ತು ಅಷ್ಟೇನು, ಆಯ್ತು ಈಗ ಹೋಗ್ಬಿಡ್ತಾರ ಆಯಿತು. ಆದರೆ ಹೊರಗಡೆ ಹೋದ್ಮೇಲೆ ಎಲ್ಲವನ್ನ ಮರೆತು ಮತ್ತೆ ಫ್ರೆಂಡ್ಸ್ ಆಗಿರ್ತಾರ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತಾರ, ಕಾದು ನೋಡಬೇಕಾಗಿದೆ ಅಷ್ಟೇ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.